ಸಿಎಂ ಕನಸನ್ನ ಈಡೇರಿಸಿಕೊಳ್ಳೋದಕ್ಕೆ ಜಗನ್ಮಾತೆ ದರ್ಶನಕ್ಕೆ ಮುಂದಾದ್ರ ಡಿಕೆ ಶಿವಕುಮಾರ್. ನಾಳೆ ಉತ್ತರ ಕನ್ನಡದ ಅಂಕೋಲಾ ಜಗದೇಶ್ವರಿ ದೇವಸ್ಥಾನಕ್ಕೆ ಡಿಕೆ ಶಿವಕುಮಾರ್ ಭೇಟಿ ನೀಡಲಿದ್ದಾರೆ. ಅಧಿಕಾರ ಹಂಚಿಕೆಯ ಚರ್ಚೆ ನಡೀತಾ ಇರುವಾಗಲೇ ಡಿಕೆ ಶಿವಕುಮಾರ್ ಅವರ ಟೆಂಪಲ್ ರನ್ ಮಹತ್ವ ಪಡೆದುಕೊಂಡಿದೆ. ಸದ್ಯಕ್ಕಂತೂ ಕುರ್ಚಿ ಸಂಘರ್ಷದ್ದೇ ಚರ್ಚೆ ನಡೀತಾ ಇದೆ. ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇದ್ರು. ಅಧಿವೇಶನದ ಒಳಗೂ ಹೊರಗೂ ಈ ಕುರ್ಚಿ ಸಂಘರ್ಷದ್ದೇ ಚರ್ಚೆ. ಈ ಬೆಳವಣಿಗೆಯ ನಡುವೆ ಡಿಕೆ ಶಿವಕುಮಾರ್ ನಾಳೆ ಉತ್ತರ ಕನ್ನಡದ ಅಂಕೋಲಾ ಜಗದೇಶ್ವರಿ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾ ಇರೋದು ಬಹಳ ಮಹತ್ವ ಪಡೆದುಕೊಂಡಿದೆ. ಹೊಂಬಾಳೆ ಮೂಲಕ ಭವಿಷ್ಯ ಹೇಳುವಂತಹ ಖ್ಯಾತಿ ಇರೋ ದೇವಸ್ಥಾನ ಈ ಜಗದೇಶ್ವರಿ ದೇವಸ್ಥಾನ. ಜೈಲಿನಿಂದ ಹೊರಗಡೆ ಬಂದಾಗ್ಲೂ ಜಗದೇಶ್ವರಿ ದೇವಸ್ಥಾನಕ್ಕೆ ಡಿಕೆ ಶಿವಕುಮಾರ್ ಹೋಗಿ ಬಂದಿದ್ರು. ಬಲಭಾಗಕ್ಕೆ ಹೊಂಬಾಳೆ ಬಿದ್ರೆ ಕೆಲಸ ಆಗತ್ತೆ ಅನ್ನೋ ನಂಬಿಕೆ ಇರುವಂತ ದೇವಸ್ಥಾನ ಇದು. ಈಗ ಮತ್ತೆ ಇದೇ ದೇವಸ್ಥಾನಕ್ಕೆ ಭೇಟಿ ನೀಡ್ತಾ ಇದ್ದಾರೆ. 2019 ನವೆಂಬರ್ 22ಕ್ಕೆ ದೇವಸ್ಥಾನಕ್ಕೆ ಹೋಗಿ ಬಂದಿದ್ರು. ಅದೇ ದೇವಸ್ಥಾನಕ್ಕೆ ಡಿಕೆ ಶಿವಕುಮಾರ್ ಕಳೆದ ಬಾರಿ 3 ತಾಸು ದೇವಿಯ ಮುಂದೆ ಬೇಡ್ಕೊಂಡಿದ್ರು ಡಿಕೆ ಶಿವಕುಮಾರ್. ಡಿಕೆಶಿ ಕಳೆದ ಭೇಟಿಯ ವೇಳೆ ಬಲಭಾಗದಿಂದ ಹೊಂಬಾಳೆ ಪ್ರಸಾದವನ್ನ ದೇವಿ ನೀಡಿದ್ರು. ನಾಳೆ ಮತ್ತೆ ದೇವಿಗೆ ಹೊಂಬಾಳೆ ಇಟ್ಟು ಪ್ರಸಾದವನ್ನ ಕೇಳಲಿದ್ದಾರೆ ಡಿಕೆ ಶಿವಕುಮಾರ್. ಜಗದೇಶ್ವರಿ ದೇವಿ ದರ್ಶನದ ನಂತರ ಗೋಕರ್ಣಕ್ಕೆ ಭೇಟಿ ನೀಡುತ್ತಾರೆ. ಗೋಕರ್ಣದಲ್ಲಿ ಮಹಾಬಲೇಶ್ವರ ಗಣೇಶ ದೇಗುಲಕ್ಕೆ ಡಿಕೆ ಶಿವಕುಮಾರ್ ಭೇಟಿ ನೀಡಲಿದ್ದಾರೆ. ನಾಳೆ ಅಂಕೋಲಾದ ಜಗದೇಶ್ವರಿ ದೇವಸ್ಥಾನಕ್ಕೆ ಡಿಕೆ ಶಿವಕುಮಾರ್ ಭೇಟಿಯನ್ನ ನೀಡಲಿದ್ದಾರೆ. ಈಗ ಕುರ್ಚಿ ಸಂಘರ್ಷದ ಈ ಬೆಳವಣಿಗೆಯ ನಡುವೆ ಈ ದೇವಸ್ಥಾನದ ಭೇಟಿ ಬಹಳ ಮಹತ್ವವನ್ನ ಪಡ್ಕೋತಾ ಇದೆ. ಸಿಎಂ ಕನಸು ಈಡೇರಿಕೆಗಾಗಿಯೇ ಈ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾ ಇದ್ದಾರಾ ಡಿಕೆ ಶಿವಕುಮಾರ್. ನಾಳೆ ಉತ್ತರ ಕನ್ನಡದ ಅಂಕೋಲಾ ಜಗದೇಶ್ವರಿ ದೇವಸ್ಥಾನಕ್ಕೆ ಡಿಕೆ ಶಿವಕುಮಾರ್ ಭೇಟಿ ಕೊಡಲಿದ್ದಾರೆ. ನವೆಂಬರ್ 22ಕ್ಕೆ ಇದೇ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದು ಆಗಿನ ದೃಶ್ಯ ನೋಡ್ತಾ ಇದೆ. 2019 ನವೆಂಬರ್ 22ಕ್ಕೆ ಈಗ ಮತ್ತೆ ಅದೇ ದೇವಸ್ಥಾನಕ್ಕೆ ಭೇಟಿ ನೀಡ್ತಾ ಇದ್ದಾರೆ. ಸದ್ಯಕ್ಕೆ ನಡೀತಾ ಇರುವಂತಹ ರಾಜಕೀಯ ಬೆಳವಣಿಗೆ ಅಂದ್ರೆ ಕುರ್ಚಿ ಸಂಘರ್ಷ. ಹಾಗಾದ್ರೆ ಸಿಎಂ ಕನಸನ್ನ ಈಡೇರಿಸಿಕೊಳ್ಳೋ ನಿಟ್ಟಿನಲ್ಲಿ ಈ ದೇವಸ್ಥಾನಕ್ಕೆ ಡಿಕೆ ಶಿವಕುಮಾರ್ ಭೇಟಿ ಕೊಡ್ತಾ ಇದ್ದಾರೆ. ಮಹತ್ವ ಪಡ್ಕೊಂಡಿದೆ. ಜಗನ್ಮಾತೆ ದರ್ಶನಕ್ಕೆ ಡಿಕೆ ಶಿವಕುಮಾರ್ ಮುಂದಾಗಿರೋದು. ಈ ಹಿಂದೆ ಜೈಲಿನಿಂದ ಹೊರಗಡೆ ಬಂದಾಗ್ಲೂ ಕೂಡ ಇದೇ ದೇವಸ್ಥಾನಕ್ಕೆ ಡಿಕೆ ಶಿವಕುಮಾರ್ ಭೇಟಿ ಕೊಟ್ಟಿದ್ದು. ಈ ದೇವಸ್ಥಾನದಲ್ಲಿ ಒಂದು ನಂಬಿಕೆ ಇದೆ. ಬಲಭಾಗಕ್ಕೆ ಹೊಂಬಾಳೆ ಬಿದ್ರೆ ಕೆಲಸ ಆಗತ್ತೆ ಅಂತ ಹೊಂಬಾಳೆಯನ್ನ ಇಟ್ಟು ಹೇಳಿಕೆ ಮಾಡ್ಕೋತಾರೆ. ಸಂಕಲ್ಪ ಪ್ರಾರ್ಥನೆಯನ್ನ ಸಲ್ಲಿಸ್ತಾರೆ. ಬಲಭಾಗದಲ್ಲಿ ದೇವಿ ಪ್ರಸಾದ ಕೊಟ್ರೆ ಕೆಲಸ ಆಗುತ್ತೆ ಅಂತ. ಹಾಗಾದ್ರೆ ಈಗ ನಾಳೆ ಏನಿದೆ ದೇವಸ್ಥಾನಕ್ಕೆ ಭೇಟಿ ಕೊಡ್ತಿದ್ದಾರೆ ಡಿಕೆ ಶಿವಕುಮಾರ್. ಆಗ್ಲೂ ಕೂಡ ಹೊಂಬಾಳೆಯನ್ನ ಇಟ್ಟು ಹೇಳಿಕೆ ಮಾಡಿಕೊಳ್ಳಲಿದ್ದಾರೆ ಅನ್ನೋ ಮಾಹಿತಿನೇ ಇರೋದು. ಹಾಗಾದ್ರೆ ಸಿಎಂ ಕನಸನ್ನ ಈಡೇರಿಸಿಕೊಳ್ಳೋದಕ್ಕೆ ಜಗದೇಶ್ವರಿ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾ ಇರೋದಾ? ಜಗದೇಶ್ವರಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಗೋಕರ್ಣಕ್ಕೆ ಬಂದು ಅಲ್ಲಿ ದರ್ಶನವನ್ನ ಪಡೆಯಲಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಈ ಟೆಂಪಲ್ ರನ್ ಈಗ ಬಹಳ ಮಹತ್ವ ಪಡ್ಕೊಂಡಿದೆ. 2019ರಲ್ಲಿ ಭೇಟಿ ಕೊಟ್ಟಂತ ದೇವಸ್ಥಾನಕ್ಕೆ ಈಗ 2025ರಲ್ಲಿ ಮತ್ತೆ ಭೇಟಿ ಕೊಡ್ತಿದ್ದಾರೆ. ಆಗ ಜೈಲಿನಿಂದ ವಾಪಸ್ಸಾದ ನಂತರ ಡಿಕೆ ಶಿವಕುಮಾರ್ ಈ ದೇವಸ್ಥಾನಕ್ಕೆ ಹೋಗಿದ್ರು. 3 ತಾಸು ದೇವಿ ಮುಂದೆ ನಿಂತು ಪ್ರಾರ್ಥನೆ ಮಾಡಿಕೊಂಡಿದ್ರು. ಹೊಂಬಾಳೆ ಇಟ್ಟು ಸಂಕಲ್ಪ ಮಾಡಿಕೊಂಡಿದ್ರು. ಬಲಬದಿಯಿಂದ ಪ್ರಸಾದ ಆಗಿತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.